ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ ಬಂದು ಭಾನುವಾರ, ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಭಾನುವಾರ ನಮ್ ದೇವಸ್ಥಾನದ ಪೂಜೆ ಇರುತ್ತೆ. ಸೊ ಪೂಜೆಗೆ ಹೋಗಕ್ಕೆ ಅಂತ ರೆಡಿ ಆಗಿದ್ವಿ. ಹಂಗೆ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನ ನಾನು ಮುಂಚೆನೆ ಮಾಡ್ಬೇಕಿತ್ತು, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದ್ಸಲ ಯೂಟ್ಯೂಬ್ ಅಲ್ಲಿ ನನಗೆ ತುಂಬಾ ಈ ಕ್ವಶನ್ ಬಂದಿತ್ತು. ಇದು ನಿಮ್ ದೇವಸ್ಥಾನ ಎಲ್ಲಿದೆ, ಯಾವ ರೂಟಲ್ಲಿ ಬರೋದು, ಮತ್ತೆ ಏನೇನ್ ಪೂಜೆ ನಡೆಯುತ್ತೆ ಹೇಳಿ, ನಮ್ಗೂನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಹಂಗಾಗಿ ಇವತ್ತು ನಮ್ಮ ದೇವಸ್ಥಾನದ ಟೂರ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ ದೇವಸ್ಥಾನ ಎಲ್ಲಿ ಬರುತ್ತೆ, ಆ ಮತ್ತೆ ನಮ್ ದೇವಸ್ಥಾನಕ್ಕೆ ಬಂದಿದ್ದ ಜನಗಳಿಗೆ ಏನ್ ಚೆನ್ನಾಗ್ ಆಗಿದೆ ಅನ್ನೋದನ್ನ ನಿಮ್ ಜೊತೆ ಆನೆಸ್ಟ್ ಆಗಿ ಹೇಳಿಸ್ತೀನಿ. ಬನ್ನಿ ಹಂಗೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಿಮ್ಗೆ ಯಾರಿಗಾರು ಶೇರ್ ಮಾಡ್ಬೇಕು ಅನ್ಸಿದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ಪ್ರತಿ ಭಾನುವಾರ ನಮ್ಮ ದೇವಸ್ಥಾನದಲ್ಲಿ ಭಾನುವಾರದೊತ್ತು ಪೂಜೆ ಇರುತ್ತೆ. ಎಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶನಿದೇವರು ಮತ್ತೆ ಆಂಜನೇಯಂದು ಶನಿವಾರ ಪೂಜೆ ಇರುತ್ತೆ. ಅದು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಶನಿವಾರದೊತ್ತು ಸಂಜೆ ಟೈಮ್ ಪೂಜೆ ಇರುತ್ತೆ. ಹಗ್ಲೊತ್ತು ಪೂಜೆ ಇರಲ್ಲ, ಇಲ್ಲಿ ಸಂಜೆ ಟೈಮ್ ಮಾತ್ರ ಪೂಜೆ ಇರುತ್ತೆ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದು ಭಾನುವಾರದೊತ್ತು ವಿಶೇಷ ಪೂಜೆ ಇರುತ್ತೆ. ಇವಾಗ ಶುಕ್ರವಾರನ ಸ್ಟಾರ್ಟ್ ಮಾಡಿದೀವಿ. ಸೊ ಶುಕ್ರವಾರ ಮತ್ತೆ ಭಾನುವಾರ ಪೂಜೆ ಇರುತ್ತೆ. ಶುಕ್ರವಾರ ಬಂದು ಅಡ್ಡೆಯಲ್ಲಿ ಪ್ರಶ್ನೆ ಆಗುತ್ತೆ. ಅಂದ್ರೆ ನೀವ್ ಏನ್ ಕೇಳ್ತಿರೋದನ್ನ ಅಡ್ಡೆಯಲ್ಲಿ ಅಮ್ಮ ಬರೆದು ತೋರಿಸುತ್ತೆ. ಭಾನುವಾರ ಬಂದು ನಿಮ್ಗೆ ಮೈ ಮೇಲ್ ಬಂದು ಪ್ರಶ್ನೆನ ಹೇಳೋದು ಇರುತ್ತೆ. ಮತ್ತೆ ಅಲ್ಲಿ ಏನೇನ್ ಪೂಜೆ ಇರುತ್ತೆ ಏನೋ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಬಂದು ಭಾನುವಾರದೊತ್ತು ನಮ್ ದೇವಸ್ಥಾನದಲ್ಲಿ ಅನ್ನದಾನ ಇರುತ್ತೆ. ಭಾನುವಾರ ಮಧ್ಯಾಹ್ನ ಅನ್ನದಾನ ಇರುತ್ತೆ. ಇವತ್ತು ಪ್ರಸಾದಕ್ಕೆ ಬಂದು ಪಲಾವ್ನ ಮಾಡಿದೀನಿ ನಾನು, ಬನ್ನಿ ತೋರಿಸ್ತೀನಿ. ಆಲ್ರೆಡಿ ನಾನು ಪಲಾವ್ನ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಪ್ರಸಾದ ರೆಡಿ ಆಗಿದೆ. ಇವಾಗ ತಗೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು. ಪೂಜೆ ಬಂದು ನಾವು 9 ಗಂಟೆಗೆ ಇಲ್ಲಿಂದ ಹೋಗ್ತೀವಿ. ತಡೆ ಹೊಡಿಯೋದು ಇದೆಲ್ಲ 9:30 ಸ್ಟಾರ್ಟ್ ಆಗುತ್ತೆ. ತಡೆ ಸಾಮಾನೆಲ್ಲ ನಮ್ ದೇವಸ್ಥಾನದಲ್ಲೇ ಸಿಗುತ್ತೆ. ತಡೆಗೆ ಬಂದು 250 ರುಪೀಸ್ ತಗೋತಾರೆ. ಎಕ್ಸ್ಟ್ರಾ ಸಾಮಾನು ಏನ್ ತಗೋತಾರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಸಾಮಾನು ತಡೆದೆಲ್ಲ ಸೇರಿ 400 ರುಪೀಸ್ ಆಗುತ್ತೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋ ರೂಟ್ನ ತೋರಿಸ್ತೀನಿ. ಓಕೆ, ಇವಾಗ ಬಂದು ಇದು ಕಾಮಸಮುದ್ರದಲ್ಲಿರೋ ಶನಿದೇವರು ಮತ್ತೆ ಆಂಜನೇಯನ್ ಎರಡು ಒಂದೇ ತಾನೇ ಇರೋದು ಶನಿದೇವ್ರ ದೇವಸ್ಥಾನ. ಇದು ಎಲ್ಲಿ ಬರ್ಬೇಕು ಅಂದ್ರೆ ಒಳನರಸೀಪುರದಿಂದ ಹಾಸನ್ ರೋಡ್ ಅಲ್ಲಿ ಮಧ್ಯದಲ್ಲಿ ಕಾಮಸಮುದ್ರಕ್ಕೆ ಸ್ಟಾಪ್ ಕೊಡಿ ಅಂದ್ರೆ ಕೊಡ್ತಾರೆ. ಬಸ್ಸು ಯಾವ್ದ್ರಲ್ಲಾದ್ರೂ ಮೇನ್ ರೋಡ್ ಅಲ್ಲೇ ನಮ್ ದೇವಸ್ಥಾನ ಇರೋದು. ಇಲ್ಲಿ ನೋಡಿ, ಇದು ಮೇನ್ ರೋಡು. ಮೇನ್ ರೋಡ್ ಅಲ್ಲಿ ಶನಿದೇವ್ರ ದೇವಸ್ಥಾನ ಇರೋದು. ಕಾಮಸಮುದ್ರದಲ್ಲಿ ಸ್ಟಾಪ್ ಕೊಡ್ತಾರೆ. ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸ್ಟಾಪ್ ನ ಕೊಡ್ತಾರೆ. ಇದು ಬಂದು ಶನಿದೇವ್ರ ದೇವಸ್ಥಾನ. ಇಲ್ಲೇ ಆಂಜನೇಯ ಸ್ವಾಮಿದು ಅಡ್ಡೆನೂ ಇರೋದು. ಬನ್ನಿ ತೋರಿಸ್ತೀನಿ. ಇದು ಬಂದು ಕಾಮಸಮುದ್ರದಲ್ಲಿರೋ ಶನೇಶ್ವರ ದೇವಸ್ಥಾನ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೆಳಗಡೆ ಹೋಗ್ಬೇಕು, KB ಪಾಳ್ಯದಲ್ಲಿರೋದು. ಅದಕ್ಕೆ ಬರೋದಾದ್ರೆ ನೀವು ಚನ್ನಾಪುರ ಗೇಟ್ ಅಂತ ಕೇಳಿದ್ರೆ ನಿಮ್ಗೆ ಬಸ್ ನ ಸ್ಟಾಪ್ ಕೊಡ್ತಾರೆ. KB ಪಾಳ್ಯದಲ್ಲಿ ಒಬ್ಬೊಬ್ರು ಕೊಡ್ತಾರೆ, ಒಬ್ಬರು ಕೊಡಲ್ಲ. ಅಂದ್ರೆ ಅಪೋಸಿಟ್ ಇರೋದೇ ಊರದು. ನೀವು ಚನ್ನಾಪುರ ಗೇಟ್ ಅಂದ್ರೆ ಎಲ್ಲಾ ಬಸ್ಸು ಕೊಡ್ತಾರೆ. ಹಾಸನಿಂದ ಸೈಡ್ ಬಂದ್ರು ಚನ್ನಾಪುರ ಗೇಟ್ ಅಂದ್ರೂ ಕೊಡ್ತಾರೆ. ಒಳನರಸೀಪುರ ಸೈಡ್ ಇಂದ ಬಂದು ಚನ್ನಾಪುರ ಗೇಟ್ ಅಂದ್ರೆ ಕೊಡ್ತಾರೆ. ಅಲ್ಲಿಂದ ಒಂದು 100 ಮೀಟರ್ ಅಷ್ಟು ಮುಂದೆ ಬಂದ್ರೆ ನಾಲೆ ಸಿಗುತ್ತೆ. ಅಲ್ಲಿಂದ ರೈಟಿಗೆ ತಿರ್ಕೊಂಡ್ರೆ ಚಾಮುಂಡೇಶ್ವರಿ ದೇವಸ್ಥಾನ. ನಾನು ಇವಾಗ ತೋರಿಸ್ತೀನಿ ಬನ್ನಿ ಎಲ್ಲಿ ಹೋಗೋದು ಅಂತ. ಇದು ಶನಿದೇವ್ರ ವಿಗ್ರಹನೇ. ಹೊರಗಡೆ ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿಗೆ ನೀವೇನೆ ಎಣ್ಣೆ ಅಭಿಷೇಕನ ಮಾಡ್ಬೋದು ದೇವರಿಗೆ. ಈ ವಿಗ್ರಹಕ್ಕೆ ನೀವೇನೆ ಎಣ್ಣೆ ಅಭಿಷೇಕನ ಮಾಡ್ಬೋದು ಸ್ವಾಮಿಗೆ. ಗರ್ಭಗುಡಿಗೆ ಯಾರು ಹೋಗೋಗಿಲ್ಲ. ಹಂಗಾಗಿ ಇಲ್ಲಿಗೆ ಇನ್ನೊಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಗೆ ನೀವೇನೆ ಬಂದು ತೈಲಾಭಿಷೇಕನ ಮಾಡ್ಬೋದು. ನವೆಂಬರ್ 3 ತಿಂಗಳು
ಕಾಣಿಸ್ತಾ? ಓಕೆ, ಇವಾಗ ಇಲ್ಲಿ ಅಲ್ಲಿಂದ ಬಂದ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ಆಗುತ್ತೆ ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲಿ 72 ಅಡಿದು ಅಮ್ಮಂದು ಸ್ಟ್ಯಾಚು ಮಾಡ್ತಾ ಇದೀವಿ. ನಾನು ಇಲ್ಲಿ ಸೈಡಲ್ಲಿ ಪಿಕ್ ಹಾಕಿರ್ತೀನಿ ನೋಡಿ, ಆ ತರ ಬರುತ್ತೆ ಸ್ಟ್ಯಾಚು. ಅಲ್ಲಿ ನೋಡೋದು ಬಂದು 72 ಅಡಿದು ಸ್ಟ್ಯಾಚು ಮಾಡ್ತಾ ಇದೀವಿ. ಇವಾಗ ಫೌಂಡೇಶನ್ ಹಾಕಿದೀವಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಫೌಂಡೇಶನ್ ಹಾಕಿ RCC ಹಾಕಿ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಕೆಲಸ. ಸೊ ಇದಕ್ಕೆ ಭಕ್ತಾದಿಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಂಗೆ ನಾವು ಕೂಡ ಹಾಕೊಂಡು ಅಮ್ಮನ ಸ್ಟ್ಯಾಚುನ ಮಾಡ್ತಾ ಇದೀವಿ. ನನ್ನ ಹಸ್ಬೆಂಡ್ ಕನಸಿನ ಪ್ರಾಜೆಕ್ಟ್ ಇದು, ಅಮ್ಮನವ್ರದ್ದು ಸ್ಟ್ಯಾಚು ಮಾಡಬೇಕು ಅಂತ. ಅಲ್ಲಿಂದ ಹಂಗೆ ಆ ಸೈಡಲ್ಲಿ ನೇರ್ಲೆ ಮರ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಹೋದ್ರೆ ಕಾಳಿ ಅಮ್ಮಂದು ದೇವಸ್ಥಾನ ಇದೆ. ಬನ್ನಿ ತೋರಿಸ್ತೀನಿ. ಇದು ಬಂದು ಕಾಳಿ ಅಮ್ಮನವ್ರ ದೇವಸ್ಥಾನ. ಇಲ್ಲಿ ಬಂದು ಹೊಲ್ಸು ನಡೆಯುತ್ತೆ, ಅಂದ್ರೆ ಬಲಿ ಕೊಡೋದು ಅದೆಲ್ಲ ಇಲ್ಲಿ ನಡೆಯುತ್ತೆ. ಇಲ್ಲಿಂದ ಆಚೆಗೆ ಹೊಲ್ಸ್ ಹೋಗಂಗಿಲ್ಲ, ಅಂದ್ರೆ ಬಲಿ ಅದೇನು ಮೊಟ್ಟೆ ಏನು ತಗೊಂಡು ಹೋಗಂಗಿಲ್ಲ. ಇಲ್ಲಿ ಮಾತ್ರ ಅದು, ಯಾಕೆಂದ್ರೆ ಅಮ್ಮನವರ ದೂತರಿಗೆ ಇಲ್ಲಿ ಬಲಿನ ಕೊಡೋದು. ಸೊ ಇಲ್ಲಿ ಕಾಳಿ ಅಮ್ಮನವ್ರದ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದೀವಿ. ಇಲ್ಲಿ 9 ಕಲ್ಗಳನ್ನ ಹಾಕಿದೀವಿ, ಯಾಕೆಂದ್ರೆ 9 ಜನಕ್ಕೂ ಬಲಿ. ನವದುರ್ಗೆಯರ ಒಂದೊಂದು ದೂತರಿಗೂ ಒಂದೊಂದು ಕಲ್ನ ಹಾಕಿದೀವಿ ಇಲ್ಲಿ. ಬನ್ನಿ ತೋರಿಸ್ತೀನಿ. ಇದು ಬಂದು ಕಾಳಿ ಅಮ್ಮನವರ ವಿಗ್ರಹನ ಇವಾಗ ರೀಸೆಂಟ್ ಆಗಿ ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿ ಹುತ್ತ ಇತ್ತು, ಹುತ್ತದ ಮೇಲೆ ಅಮ್ಮನವ್ರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದೀವಿ. ಹಿಂದೆ ಇರೋದು ಬಂದು ಸಿಮೆಂಟ್ ಅಲ್ಲಿ ಮಾಡಿಸಿರೋ ಸ್ಟ್ಯಾಚು. ಬನ್ನಿ ತೋರಿಸ್ತೀನಿ. ಅದೇನು ಮಾಡಂಗಿಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿರಂಗೆ ಕಾಳಿ ಇದೇ ತರ ಇರೋದು. ಸೊ ಹಾಗಾಗಿ ಅದಕ್ಕೆ ಸೀರೆ ಉಡ್ಸೋದು ಇದೇನು ಮಾಡಿಲ್ಲ. ಇವಾಗ ತೊಳೆದೋಗಿದ್ದಾರೆ, ಇವಾಗ ಬಂದು ಅಲಂಕಾರ ಮಾಡ್ತಾರೆ ಅಂಕಲ್. ಅದಾದ್ಮೇಲೆ ಇದು ಅಮ್ಮನವರ ಸ್ಟ್ಯಾಚು. ಮುಂಚೆ ಇದೆ ಇದಿದ್ದು, ಇವಾಗ 1 ಮಂತ್ ಬ್ಯಾಕ್ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು. ನೀವೇನೇ ಅನ್ಕೊಂಡು ಇಲ್ಲಿ ಹರಕೆ ಕಟ್ಟಿದ್ರೆ ನಿಮ್ ಕೆಲಸ ಆಗುತ್ತೆ. ನೋಡಿ, ಇಲ್ಲಿ ಹರಕೆನ ಕಟ್ತಾರೆ. ಇಲ್ಲಿ ಸ್ವಲ್ಪ ಬಿಚ್ಚಿದೀವಿ ನಾವು, ಇದೆಲ್ಲ ಕಟ್ಟಿದೀವಿ ಇವಾಗ ಜಾತ್ರೆಗೆ ಅಂತ ಹರ್ಚಿದೀವಿ. ಯಾಕೆಂದ್ರೆ ಜಾತ್ರೆ ಇತ್ತಲ್ವಾ, ಸೊ ಹಾಗಾಗಿ ಎಲ್ಲದನ್ನು ಬಿಚ್ಚಿದ್ವಿ. ಸ್ವಲ್ಪ ಜನ ಕದ್ದು ಕಾಯಿನ್ಸೆಲ್ಲ ಬಿಚ್ಕೊಂಡು ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಕಾಳಿ ಅಮ್ಮನವರ ದೇವಸ್ಥಾನ. ಇದು ಆದ್ಮೇಲೆ ಹಂಗೆ ಹಿಂದೆ ಹೋಗೋಣ ಬನ್ನಿ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಒಡೆದು ಮೂಡಿರೋ ನಾಗರ ದೇವಸ್ಥಾನ, ನಾಗಪ್ಪನ ದೇವಸ್ಥಾನ. ಬನ್ನಿ ಹೋಗೋಣ ಹಂಗೆ. ಇಲ್ಲಿ ಬಂದು ಕಾಲಭೈರವೇಶ್ವರ, ನಾಗಪ್ಪನ ದೇವಸ್ಥಾನ, ಕಾಳಿ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲವೂ ಕೂಡ ಇಲ್ಲಿ ಇದೆ. ಎಲ್ಲ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಇದೆ. ಸೊ ಬನ್ನಿ ಎಲ್ಲದನ್ನು ತೋರಿಸ್ತೀನಿ. ಸೊ ಇವಾಗ ಇದು ನಾಗರ ದೇವಸ್ಥಾನ, ಇಲ್ಲೇ ತಡೆನೂ ಹೊಡೆಯೋದು. ಬನ್ನಿ ತೋರಿಸ್ತೀನಿ. ನಮ್ಮ ದೇವಸ್ಥಾನಕ್ಕೆ ನಾವು ಶ್ರೀ ನಾಗಸ್ಥಳ ಚಾಮುಂಡೇಶ್ವರಿ ಅಂತ ಹೆಸರಿಟ್ಟಿದ್ದು ಇದೇ ಕಾರಣಕ್ಕೆ. ನೋಡಿ, ಶ್ರೀ ಕ್ಷೇತ್ರ ನಾಗಸ್ಥಳ ನಾಗದೇವತೆ ದೇವಾಲಯ ಇದು. ಸೊ ಇಲ್ಲಿ ಬಂದು ನೀವು ನೋಡ್ಬೋದು 7 ಎಡೆ ಸರ್ಪದ ರೂಪದಲ್ಲಿ ಯಾವ ಥರ ಮೂಡಿದೆ ಅಂತ. ನೋಡಿ, ಇದು 7 ಎಡೆ ಸರ್ಪದಲ್ಲಿ ದೇವರು ಮೂಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಏನು ಸೆಡೆ ಒತ್ತದ ಕಾಣುತ್ತೆ ಆ ಥರ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಇದು ಭಕ್ತರು ನಾಗರ ದೋಷಕ್ಕೆ ಅಂತ ದೇವ್ರನ್ನ ಮಾಡ್ಸಿರ್ತಾರಲ್ವ, ಅದ್ರದ್ದು 2 ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಬಂದು ನಾಗಸ್ಥಳ ಅಂತ ಹೆಸರು ಬರೋದಕ್ಕೆ ಇದು ಮೇನ್ ಕಾರಣ. ಬನ್ನಿ. ನಮ್ಮ ದೇವಸ್ಥಾನದಲ್ಲಿ ಮಾಡಿಸಿರೋ ಫೋಟೋ ಶ್ರೀ ನಾಗಸ್ಥಳ ಚಾಮುಂಡೇಶ್ವರಿ. ಇದು ಬಂದು ಅಂಗಡಿ. ಹಾಕಂದ ಅಮ್ಮ ಬ್ಯಾಗ್ ತಂದು ಕೊಡೋಗು.
ಆಮೇಲೆ ಇವಾಗ ಅಮ್ಮಂಗೆ ಅಲಂಕಾರ ಮಾಡಿದ್ದೀನಿ ನೋಡೋಣ. ಅಮ್ಮಂಗೆ ಅಲಂಕಾರ ಆಗಿದೆ. ಇದು ಶ್ರೀ ಚಕ್ರ, ಇದಕ್ಕೆ ಭಕ್ತರು ಓದ್ತಾರಲ್ಲ ಅದನ್ನೆಲ್ಲ ಇಲ್ಲಿ ಹಾಕಿದ್ವಿ. ಇದು ಅಮ್ಮನ ಅಲಂಕಾರ ಇವತ್ತಿಂದು. ಅಮ್ಮಂಗೆ ಬೇವಿನ ಸೊಪ್ಪು ಇಷ್ಟ ಅಲ್ವಾ, ಸೊ ಹಾಗಾಗಿ ಬೇವಿನ ಸೊಪ್ಪು ಹಾಕಿದ್ವಿ. ಅದಾದ್ಮೇಲೆ ಇಲ್ಲಿ ಕಾಲಭೈರವೇಶ್ವರನ ವಿಗ್ರಹ ಇದೆ. ಇಲ್ಲಿಗೆ ಕುಂಬಳಕಾಯಿ ದೀಪ ಹಚ್ಚುತ್ತಾರೆ. ಇದು ಬಂದು ಕಾಲಭೈರವೇಶ್ವರ ಸ್ವಾಮಿ, ಇದು ನಾಗಪ್ಪ, ಇದು ಭಕ್ತರು ಮಾಡಿಸಿರೋದು, ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದು ಅಮ್ಮ ಮತ್ತೆ ಕಾಲಭೈರವೇಶ್ವರ ದೇವ್ರು ಬಂದಾಗ ಇಲ್ಲೇ ಪ್ರಶ್ನೆಯನ್ನ ಹೇಳುವುದು. ಓಕೆ, ಇದು ನಮ್ಮ ದೇವಸ್ಥಾನ. ಇನ್ನು ಜನ ಬಂದಿಲ್ಲ. ಜನ ಬಂದ ಮೇಲೆ, ಜನ ಬರೋಕ್ಕಿಂತ ಮುಂಚೆನೆ ಬಂದು ಎಲ್ಲ ಮುಗಿಸ್ಕೊಂಡಿರ್ತೀವಿ. ಜನ ಬಂದ್ಮೇಲೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಿದೆಯಲ್ವಾ ಅಂತ ಆನೆಸ್ಟ್ ಆಗಿ ನಿಮ್ ಜೊತೆ ತೋರಿಸ್ತೀನಿ. ಬನ್ನಿ, ಇದು ನಮ್ಮ ದೇವಸ್ಥಾನದ್ದು ವಿಡಿಯೋ. ಎಲ್ಲಿಂದ ಬರ್ಬೇಕು, ಎಲ್ಲಿಗೆ ಬರ್ಬೇಕು ಅನ್ನೋದನ್ನ ಈಗ ಕೇಳ್ತಾ ಇದ್ರಿ, ಹೇಳಿದೀನಿ. ಇನ್ನ ಬಂದವ್ರಿಗೆಲ್ಲ ಒಳ್ಳೇದಾಗಿದ್ಯಾ ಅಂತ ಕೇಳಿದ್ರಿ ಅಲ್ವಾ, ಅದಕ್ಕೆ ಜನ ಬಂದ್ಮೇಲೆ ಅವ್ರ ಹತ್ರನೇ ನಿಮ್ಗೆ ಉತ್ತರನೇ ಹೇಳಿಸ್ತೀನಿ. 2 minutes ವೆಯ್ಟ್ ಮಾಡಿ.
ವಾತಾವರಣ ಸರಿ ಇಲ್ಲ ಈಗ.